ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡಲು ಕೆಲವರು ತಂತ್ರವನ್ನು ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪೇಪರ್ನಲ್ಲಿ ಬರೆದಿಟ್ಟುಕೊಳ್ಳಿ, ಎಂದಿಗೂ ಇದು ಅಸಾಧ್ಯ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಕೆಶಿ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ ಈಗ ಬೆಂಗಳೂರಿನಲ್ಲಿ. ಎಚ್.ಡಿ. ಕುಮಾರಸ್ವಾಮಿ ಅವರ ಪಾದಯಾತ್ರೆ ಕುರಿತು ಈಗ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡಲು ಕೆಲವರು ತಂತ್ರವನ್ನು ರೂಪಿಸಿದ್ದಾರೆ, ಈ ಸರ್ಕಾರವನ್ನ ಕೆಡವಲು ತಂತ್ರವನ್ನ ಹೆಣೆದಿದ್ದಾರೆ ಅಂತೆಲ್ಲ ಡಿಕೆ ಶಿವಕುಮಾರ್ ಅವರೀಗ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಡಿಕೆಶಿ ಪರೋಕ್ಷವಾಗಿ ಈಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹೀಗಾಗಿ ಕಾರ್ಯಕರ್ತರು ಪಕ್ಷದ ಬಾವುಟವನ್ನ ಹಿಡಿಯಬೇಕು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಎಂ ಡಿಕೆ ಶಿವಕುಮಾರ್ ಕಿವಿ ಮಾತನ್ನ ಹೇಳಿದ್ದಾರೆ. ಯಾರಿಂದಲೂ ಅಸಾಧ್ಯದ ಮಾತು, ಕಾಂಗ್ರೆಸ್ ಪಕ್ಷವನ್ನ ಧೂಳಿಪಟ ಮಾಡೋಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡಲು ಕೆಲವರು ತಂತ್ರವನ್ನ ರೂಪಿಸಿದ್ದಾರೆ. ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ, ಎಂದಿಗೂ ಇದು ಅಸಾಧ್ಯ ಅಂತ ಡಿಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ. ಕೇರಳದಲ್ಲಿ, ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮುಕ್ತ ಮಾಡೋಕೆ ಆಯ್ತಾ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ. ದೀಪ ಕೆಳಗಿನಿಂದ ಜೋರಾಗಿ ಉರಿಯುತ್ತದೆ, ಕಾಂಗ್ರೆಸ್ ಯಾರಿಂದಲೂ ಮುಕ್ತವಾಗಿ ಮಾಡೋಕೆ ಸಾಧ್ಯವಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಈಗ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ ಅವರ ವಿರುದ್ಧ. ವ್ಯಕ್ತಿ ಪೂಜೆ ಯಾರು ಮಾಡಬೇಕು, ಪೂಜೆ ಮಾಡಿ ಅಂತ ಕೆಳಗಡೆಯಿಂದ ದೀಪ ಉರಿಯುತ್ತದೆ. ದೀಪ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳಿ ಕೆಲವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಯಾರು ಕೂಡ ಈ ಕಾಂಗ್ರೆಸ್ ಅನ್ನ ತಗಲಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ರಾಜ್ಯದ ಈಗ ದಕ್ಷಿಣ ಭಾರತದಲ್ಲಿ ತಮಿಳುನಾಡಲ್ಲಿ ಆಯ್ತಾ, ಕೇರಳಲ್ಲಿ ಆಯ್ತಾ, ಆಂಧ್ರಲ್ಲಾಯ್ತಾ, ತೆಲಂಗಾಣಲ್ಲಿ ಆಗ್ತಾ ಇದೆ. ಈ ಕೆಳಗಡೆಯಿಂದ ದೀಪ ಉರಿತದೆ. ದೀಪ ಉರಿದು ದೀಪ ಪ್ರಜ್ವಲವಾಗಿ ಬೆಳೀತದೆ. ಹಂಗೆ ಇಡೀ ಭಾರತ ಉದ್ದಗಲೂ ಕೂಡ ಇದಕ್ಕೆ ದೊಡ್ಡ ಶಕ್ತಿಯನ್ನ ತುಂಬುತ್ತದೆ. ಈ ಪಕ್ಷ ವ್ಯಕ್ತಿಗಲ್ಲ. ಯಾವತ್ತೂ ಕೂಡ ನಾನು ಈಗ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ವ್ಯಕ್ತಿ ಪೂಜೆ ಮಾಡಕ್ ಹೋಗ್ಬೇಡಿ, ಪಕ್ಷದ ಪೂಜೆ ಮಾಡಿ. ವ್ಯಕ್ತಿ ಮೇಲೆ ಮಾಡೋದಲ್ಲ. ಡಿ ಕೆ ಶಿವಕುಮಾರ್ ಇರ್ತಾನೋ, ಸಿದ್ದರಾಮಯ್ಯ ಇರ್ತಾವೋ, ಹರಿಪ್ರಸಾದ್ ಇರ್ತಾರೋ, ರಾಮಲಿಂಗಾರೆಡ್ಡಿ ಅನ್ನೋ ಮುಖ್ಯ ಅಲ್ಲ. ಈ ರಾಷ್ಟ್ರ ಧ್ವಜ ಯಾರ ಮೇಲೂ ಕೂಡ ಬೇರೆ ಕೆಲ್ಲಿ ಇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳಿ ಕೆಲವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಯಾರು ಕೂಡ ಈ ಕಾಂಗ್ರೆಸ್ ಅನ್ನ ತಗಲಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ರಾಜ್ಯದ ಈಗ ದಕ್ಷಿಣ ಭಾರತದಲ್ಲಿ ತಮಿಳುನಾಡಲ್ಲಿ ಆಯ್ತಾ, ಕೇರಳಲ್ಲಿ ಆಯ್ತಾ, ಆಂಧ್ರಲ್ಲಾಯ್ತಾ, ತೆಲಂಗಾಣಲ್ಲಿ ಆಗ್ತಾ ಇದೆ. ಈ ಕೆಳಗಡೆಯಿಂದ ದೀಪ ಉರಿತದೆ. ದೀಪ ಉರಿದು ದೀಪ ಪ್ರಜ್ವಲವಾಗಿ ಬೆಳೀತದೆ. ಹಂಗೆ ಇಡೀ ಭಾರತ ಉದ್ದಗಲೂ ಕೂಡ ಇದಕ್ಕೆ ದೊಡ್ಡ ಶಕ್ತಿಯನ್ನ ತುಂಬುತ್ತದೆ. ಈ ಪಕ್ಷ ವ್ಯಕ್ತಿಗಲ್ಲ. ಯಾವತ್ತೂ ಕೂಡ ನಾನು ಈಗ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ವ್ಯಕ್ತಿ ಪೂಜೆ ಮಾಡಕ್ ಹೋಗ್ಬೇಡಿ, ಪಕ್ಷದ ಪೂಜೆ ಮಾಡಿ. ವ್ಯಕ್ತಿ ಮೇಲೆ ಮಾಡೋದಲ್ಲ. ಡಿ ಕೆ ಶಿವಕುಮಾರ್ ಇರ್ತಾನೋ, ಸಿದ್ದರಾಮಯ್ಯ ಇರ್ತಾವೋ, ಹರಿಪ್ರಸಾದ್ ಇರ್ತಾರೋ, ರಾಮಲಿಂಗಾರೆಡ್ಡಿ ಅನ್ನೋ ಮುಖ್ಯ ಅಲ್ಲ. ಈ ರಾಷ್ಟ್ರ ಧ್ವಜ ಯಾರ ಮೇಲೂ ಕೂಡ ಬೇರೆ ಕೆಲ್ಲಿ ಇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳಿ